ಎಲ್ಲ ಪ್ಯಾಕ್ ಆಗಿದೆ. ಸ್ಯಾಡಲ್ ಬ್ಯಾಗ್ಸ್, ಕ್ಯಾಮ್ರಾ ಬ್ಯಾಗ್ ಎಲ್ಲದೂ ನೀಟಾಗಿ ಇಟ್ಟಿದ್ದೀನಿ. ಎರಡೆರಡು ಸಲ ಚೆಕ್ ಮಾಡಿದ್ದೀನಿ, ಆದ್ರೆ ಏನಾದ್ರು ಮಿಸ್ ಮಾಡಿರ್ತೀನಿ. ಬಂಡಾದರಿಂದ ಇವಾಗ ಬಿಡ್ತಾ ಇದ್ದೀನಿ. ಕೊಡೋಣ ಇಲ್ಲಿಂದ. ಹಾಸ್ಟೆಲ್ ಇರೋ ಜಾಗ ಇದು. ರೆಕಮೆಂಡ್ ಮಾಡ್ತೀನಿ ಈ ಹಾಸ್ಟೆಲ್ನ. ತುಂಬಾನೇ ಚೆನ್ನಾಗಿದೆ. ಫುಲ್ ಜಾಗ ಇದು. ನಾನು ಇಲ್ಲೊಂದಷ್ಟು ದಿನ ಇದ್ದು ಒಂದಷ್ಟು ಟ್ರೆಕ್ಗಳನ್ನ ಮಾಡ್ಕೊಂಡು ಹೋಗೋಣ ಅನ್ಕೊಂಡ್ ಬಂದೆ. ಆದ್ರೆ ಇವಾಗ ರೈಟ್ ಸೀಸನ್ ಅನ್ಸ್ತಾ ಇಲ್ಲ. ಮಾನ್ಸೂನ್ ಮುಗಿದ ಕೂಡಲೇ ಟ್ರೆಕ್ ಮಾಡ್ಬೇಕು. ಜರಿಗಳು, ಮೋಡಗಳೆಲ್ಲ ನೋಡಕ್ ಸಿಗತ್ತೆ. ಹಾಗಾಗಿ ನಂಗೆ ಬೆಟರ್ ಟೈಮ್ ಅದೇ ಅನ್ಸ್ತು. ರೈಟ್ ಸೀಸನ್ ಅಲ್ಲಿ ಟ್ರೆಕ್ ಮಾಡ್ತೀನಿ. ಇವಾಗ ಮತ್ತೆ ಕಾಳಸಂತೆ ಕಡೆಗೆ ಬೆಂಗಳೂರಿಗೆ. ಇಲ್ಲಿಂದ 1000 ಕಿಲೋಮೀಟರ್ ಆಗುತ್ತೆ. 19 ಇಂದ 20 ಅವರ್ ಜರ್ನಿ ಕಂಟಿನ್ಯೂಸ್ ಆಗಿ ಹೋದ್ರೆ ಹಾಫ್ ವೇ ತನಕ ಹೋಗಿ ರೆಸ್ಟ್ ಮಾಡಿ ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಸ್ಟೇ ಮಾಡೋದು ಅನ್ನೋದು ಮಾಡಿಲ್ಲ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗ್ತೀನಿ. ಆಮೇಲೆ ಅಲ್ಲಿ ಸ್ಟೇ ಮಾಡಿದ್ರೆ ಆಯ್ತು. ಬರ್ಬೇಕಾದ್ರೆ ಗೋವಾ ಅಂಬೋಲಿ ಮೇಲೆ ಬಂದ್ವಿ. ಈಗ ರಿಟರ್ನ್ ಆಗ್ಬೇಕಾದ್ರೆ ಸೋಲಾಪುರ್ ಮೇಲೆ ಹೋಗ್ತೀನಿ. ಇದು ಸ್ಟೇಟ್ ಹೈವೇ 44. ಇಲ್ಲಿಂದ ಒಂದು 19 ಕಿಲೋಮೀಟರ್ ಇದೆ ಅನ್ಕೊಂಡಿದ್ದೀನಿ ನ್ಯಾಷನಲ್ ಹೈವೇಗೆ. ಒಂದ್ಸಲ ನ್ಯಾಷನಲ್ ಹೈವೇ ಕನೆಕ್ಟ್ ಆದ್ರೆ ಕೂಡಲೇ ಈಸಿ ಆಗ್ಬಿಡುತ್ತೆ. ನಂದು ನಿನ್ನೆ ತನಕ ಪ್ಲಾನ್ ಇದ್ದಿತ್ತು ಇಲ್ಲಿಂದ ಗೋವಾ ಹೋಗಿ ಅಲ್ಲಿ ಒಂದ್ 2 ದಿನ ಸ್ಟೇ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಬೆಂಗಳೂರು ಹೋಗೋಣ ಅನ್ಕೊಂಡೆ. ಗೋವಾ ಹೋದ್ರೆ ಇನ್ನೊಂದು 200 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಅದ್ರ ಜೊತೆಗೆ ನಾನು ಇವತ್ತೇ 600 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಅಷ್ಟು ಒದ್ದಾಟ ಮಾಡ್ಕೊಳ್ಳೋದು ಬೇಡ. ಬರ್ಬೇಕಾದ್ರೆ ಗೋವಾದಲ್ಲಿ ಒಂದಿನ ಸ್ಟೇ ಮಾಡಿ ಬಂದಿರೋದು. ಜೊತೆಗೆ ನೆಕ್ಸ್ಟ್ ತಿಂಗಳು ಆದ್ರೆ ಮತ್ತೆ ಗೋವಾ ಬರಕ್ಕಿದೆ. ಹಾಗಾಗಿ ಗೋವಾ ಹೋಗೋದು ಬೇಡ ಅನ್ಕೊಂಡು ಇಲ್ಲಿಂದ ನ್ಯಾಷನಲ್ ಹೈವೇ ಕನೆಕ್ಟ್ ಆಗಿ ಸೋಲಾಪುರ್ ಮೇಲೆ ಬೆಂಗಳೂರು ಹೋಗೋದು ಬೆಟರ್ ಅನಿಸ್ತು. ಗೂಗಲ್ ಅಂಟಿ ಸ್ಟ್ರೈಟ್ ಹೈವೇ ಬಿಟ್ಟು ಶಾರ್ಟ್ ಕಟ್ ಅಂತ ಹೇಳ್ಬಿಟ್ಟು ಯಾವುದೋ ಗದ್ದೆ ರೋಡ್ ತೋರಿಸ್ತಾ ಇದೆ. ಮತ್ತೆ ಸ್ಟೇಟ್ ಹೈವೇ ಕನೆಕ್ಟ್ ಆಯಿತು. ಅವಾಗ ಒಂದು 10 ಕಿಲೋಮೀಟರ್ ಕಮ್ಮಿ ತೋರಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಮತ್ತೆ ದಾರಿ ಮಿಸ್ ಮಾಡಿಕೊಂಡೆ. 10 ಕಿಲೋಮೀಟರ್ ಜಾಸ್ತಿನೇ ಆಯ್ತು. ಈಗ ಇಲ್ಲಿ ಸ್ಟೇಟ್ ಹೈವೇ ಎಲ್ಲ ಕಂಟಿನ್ಯೂ ಆಗ್ತೀನಿ. 20 ಕಿಲೋಮೀಟರ್ ಸ್ಟೇಟ್ ಹೈವೇ ಎಲ್ಲ ಕಂಟಿನ್ಯೂ ಆಗಬೇಕಂತ. ಊರಿನ ಜನಗಳು 2 ವೀಲರಲ್ಲಿದ್ದರೆ ತುಂಬ ಕೇರ್ಫುಲ್ ಆಗಿರಿ. ಹೆಚ್ಚಾಗಿ ಟ್ರಿಪಲ್ ರೈಡಿಂಗ್ಗೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ತುಂಬ ಕಮ್ಮಿ ಇದೆ. ಇವಾಗ ಒಂದು ಗಮ್ಮತ್ತು ಏನಾಯಿತು ಗೊತ್ತಾ, ನಾನು ಅಲ್ಲಿ ಶಾರ್ಟ್ ಕಟ್ ಅಂತ ಇಳ್ಕೊಂಡು ಅಲ್ಲಿಂದ ಒಂದು ರೌಂಡ್ ಹಾಕಿ ಮತ್ತೆ ವಾಪಸ್ ಬಂದಿದ್ದೀನಿ. ನಾನು ಅವಾಗ ಇಲ್ಲಿಂದ ಹೋಗಿದ್ದು. ನನಗೇನು ಕರ್ಮ ಬಂದಿದೆ. ಇಲ್ಲಿಂದ ಹೋದೆ, ಅಲ್ಲೆಲ್ಲ ರೋಡ್ ಮಿಸ್ ಆಯಿತು. ಇಲ್ಲಪ್ಪ ನಾನು ಸ್ಟೇಟ್ ಹೈವೇಲ್ಲ ಹೋಗ್ತೀನಿ. ಇಲ್ಲೊಂದು ಚಿಕ್ಕ ಘಾಟ್ ಸೆಕ್ಷನ್ ಇದೆ ಆಯಿತಾ, ಅದನ್ನ ಅವಾಯ್ಡ್ ಮಾಡ್ಸೋಕ್ಕೆ ಗೂಗಲ್ ಆಂಟಿ ನನಗೆ ಅಲ್ಲಿ ಹತ್ತಿರದ ರೋಡ್ ಅಂತ ತೋರಿಸಿದ್ದು. ಅಯ್ಯೋ ಬೇಕಿತ್ತ ನನಗೆ. ಕನ್ಫ್ಯೂಸ್ ಆಗ್ತಾ ಇದೆ. ಹೋಗಿದ್ದ ದಾರಿ ಥರನೇ ಇದೆ ಅಲ್ಲ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಚಿಕ್ಕ ಜಲಪಾತ ಇದೆ, ಹತ್ರ ಹೋಗಿ ಬರೋಣ. ಇವಾಗ ಎಲ್ಲ ಫುಲ್ ಪಾಚಿ ಕಟ್ಟೋಗ್ಬಿಟ್ಟಿದೆ. ಸುಸು ಮಾಡ್ದಂಗೆ ನೀರು ಬಿಡ್ತಿದೆ. ಅಕೋಲೆ ಅನ್ನೋ ಊರಿದು. ಊರ ಹೆಸರು ಏನಾದರೂ ನೋಡ್ಬೇಕಾದ್ರೆ ಗೂಗಲಲ್ಲೇ ನೋಡ್ಬೇಕು ನೀವು. ಪ್ರತಿಯೊಂದು ಬೋರ್ಡು ಇಲ್ಲಿ ಮರಾಠಿಯಲ್ಲಿರುತ್ತೆ. ನಿಮ್ಗೆ ಇಂಗ್ಲೀಷು ಕಾಣಕ್ಕೆ ಸಿಗಲ್ಲ. ತುಂಬ ಅಪರೂಪ ಇಂಗ್ಲೀಷಲ್ಲಿ. ನಮ್ಮ ಜನಗಳಿಗೆ ಮೊದಲನೇದಾಗಿ ತೋರಿಕೆ ಭಾಷಾಭಿಮಾನ ಇದೆ. ಯಾಕಂತ ಹೇಳಿದ್ರೆ ಕನ್ನಡ ಲಿಪಿನೇ ಒಂದಷ್ಟು ಜನ ಮಾತಾಡ್ಬಿಟ್ಟಿದ್ದಾರೆ. ಕಮೆಂಟ್ಸ್ ಆಗಲಿ, ಟೆಕ್ಸ್ಟ್ ಮಾಡೋದಾಗ್ಲಿ ಎಷ್ಟು ಜನ ಮಾಡ್ತೀರಾ. ಕನ್ನಡದಲ್ಲಿ ಮಾಡಿದ್ರೆ ಮಾತ್ರ ಭಾಷಾಭಿಮಾನ ಅಂತ ಹೇಳಲ್ಲ. ಆದರೆ ಕನ್ನಡ ಒಂದಿನ ಕುತ್ಕೊಂಡ್ಬಿಟ್ಟು ಬರೀರಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಹೇಳಿದೆ ಅಂತ ಹೇಳ್ಬಿಟ್ಟು. ಎಷ್ಟೋ ಜನಕ್ಕೆ ಕನ್ನಡ ಓದಕ್ಕೆ ಬರುತ್ತೆ, ಕನ್ನಡ ಬರೆಯೋಕ್ಕೆ ಬರಲ್ಲ. ಕೆಲವರಿಗೆ ಕನ್ನಡ ಓದಕ್ಕೂ ಬರಲ್ಲ ಅಂತ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. 104 ರೂಪಾಯಿ ಇದೆ ಪೆಟ್ರೋಲಿಗೆ. ಇಲ್ಲೇ ಒಂದು ಕಿಲೋಮೀಟರ್ ಹಿಂದೆ ರಿಸರ್ವ್ ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡೆ ಮುಂದೆ ಹೋಗೋಣ ಅಂತ ಅಂದ್ಕೊಂಡೆ. 1050 ರೂಪಾಯಿ ಆಯಿತು. ಇಲ್ಲಿ ಇವಾಗ ರೈಟ್ ತೊಗೊಳ್ಬೇಕು. ಇದು ಪುಣೆ ನಾಸಿಕ್ ಹೈವೇ. ಈ ಪುಣೆ ನಾಸಿಕ್ ಹೈವೇಲಿ 17 ಕಿಲೋಮೀಟರ್ ಹೋಗಿ ಮತ್ತೆ ಲೆಫ್ಟ್ ತೊಗೊಳ್ಬೇಕು ಅಹಮದ್ ನಗರಿಗೆ. ಅಹಮದ್ ನಗರಿಂದ ಸೋಲಾಪುರಿಗೆ ಕನೆಕ್ಟ್ ಆಗುತ್ತೆ. ಉದ್ದದಿಂದ ಉದ್ದಕ್ಕೂ ಗುಡ್ಡಗಳನ್ನ ಕಡ್ದಿಟ್ಟಿದ್ದಾರೆ. ಪುಣೆ ನಾಸಿಕ್ ಹೈವೇಯಿಂದ ಈಗ ಒಂದು ಡಿವಿಯೇಷನ್ ಇದೆ. ಲೆಫ್ಟ್ ತಗೊಂಡ್ಬಿಟ್ಟು ಅಹಮದ್ ನಗರ್ ಕಡೆ ಹೋಗುತ್ತೆ. ಈ ಕಡೆ ಅಹಮದ್ ನಗರ್ 83 ಕಿಲೋಮೀಟರ್ ಇಲ್ಲಿಂದ. ಬರ್ಬೇಕಾದ್ರೆ ಒಂದು ಚೆಕ್ ಡ್ಯಾಮ್ ಕಾಣ್ತು, ಚೆನ್ನಾಗಿತ್ತು ಅಂತ ನಿಲ್ಲಿಸಿದೆ. ಹಾಗೆ ಬಂದು ಈ ಕಡೆ ನೋಡಿದಾಗ ಬೇಜಾರಾಯಿತು. ಅಲ್ಲಿ ನೋಡಿ ಒಂದು ಕರು ಇದೆ. ಮನುಷ್ಯನ ಜೀವಕ್ಕೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳ ಜೀವಕ್ಕೂ ಬೆಲೆ ಇಲ್ಲ ಅನಿಸುತ್ತೆ. ಚೆನ್ನಾಗಿದೆ ಇದು. ಆ ಕಡೆ ಹೋಗೋಕ್ಕೆ ದಾರಿನೂ ಇದೆ. ನೀರಿನ ಕಲರೇ ಚೇಂಜ್ ಇದೆ, ಹಸಿರಾಗ್ಬಿಟ್ಟಿದೆ ನೀರಿನ ಕಲರು. ಗಾಡಿ ತಿರ್ಸೋಕ್ಕೆ ಜಾಗ ಇಲ್ಲ ಇಲ್ಲಿ. ಇಷ್ಟೇ ಜಾಗ ಇದ್ದಿದ್ದು. ಮುಂದೆ ತಿರ್ಸ್ಬೋದು ಅಂದ್ಕೊಂಡು ಸೀದಾ ಬಂದೆ. ಇಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ಅಹಮದ್ ನಗರ್ ಬೈಪಾಸ್ ರೋಡ್ ಇದು. ಇಲ್ಲಿಂದ 18 ಕಿಲೋಮೀಟರ್ ಮತ್ತೆ ಸೋಲಾಪುರ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಟೈಮ್ ಆಗ್ತಿರೋದು ಗೊತ್ತಾಗಿಲ್ಲ, 3:15 ಆಗ್ತಾ ಬಂತು. ಇವಾಗ ಹಸಿವಾಗ್ತಿದೆ. ಸೋಲಾಪುರ್ ಇಲ್ಲಿಂದ 235 ಕಿಲೋಮೀಟರ್ ಇದೆ. ಅಲ್ಲಿ ತನಕ ಫಸ್ಟ್ ಕವರ್ ಮಾಡ್ತೀನಿ. ಅದಾದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಅಲ್ಲೇ ಸ್ಟೇ ಮಾಡೋದಾ ಮುಂದೆ ಹೋಗೋದಾ ಅಂತ ಹೇಳಿ. ಇಲ್ಲಿ ಮುಂದೋಗಿ ರೈಟ್ ತೊಗೊಳ್ಬೇಕು. 561 ನ್ಯಾಷನಲ್ ಹೈವೇ. ಒಂದು 200 ಕಿಲೋಮೀಟ್ರ್ ಬಂದ್ರ ಮೇಲೆ ಇಲ್ಲಿ ಸ್ಟಾಪ್ ಮಾಡಿದೆ ಹೊಟ್ಟೆ ಹಾಕೊಳ್ಳೋಕ್ಕೆ.
ಓಕೆ ಆಗಿತ್ತು ಫುಡ್ಡು. ಇಲ್ಲಿಂದ ವಿಜಯಪುರಕ್ಕೆ 270 ಕಿಲೋಮೀಟರ್ ಆಗುತ್ತೆ. ವಿಜಯಪುರದಲ್ಲಿ ಸ್ಟೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ 10-11 ಗಂಟೆ ಆಗುತ್ತೆ ವಿಜಯಪುರ ರೀಚ್ ಆಗಬೇಕಾದ್ರೆ. ಈಗ 200 ಕಿಲೋಮೀಟರ್ ಕವರ್ ಮಾಡಿದ್ದೆ 5 ಅವರ್ ಆಯಿತು. ಈ ಹೈವೇ ಸಖತ್ತಾಗಿದೆ. ಒಂದೇನಾಗಿದೆ ಅಂತ ಹೇಳಿದ್ರೆ ಎಲ್ಲ ಲೋಡ್ ಗಾಡಿ ಓಡಾಡಿ ಮಧ್ಯದಲ್ಲಿ ಹೊಂಡ ಆಗ್ಬಿಟ್ಟಿದೆ. ಇಲ್ಲಿ ಹೊಂಡ ಇದೆ, ಅಲ್ಲಿ ಹೊಂಡ ಇದೆ, ಆ ಕಡೆನೂ ಅಷ್ಟೇ, ಅದೆರಡು ಸೈಡು. ಆ ಕಡೆ ಸ್ವಲ್ಪ ಕಮ್ಮಿ ಇದೆ, ಇಲ್ಲೇನೋ ಸ್ವಲ್ಪ ಜಾಸ್ತಿ ಇದೆ. ನಿನ್ನೆ ವಿಜಯಪುರಕ್ಕೆ ರೀಚ್ ಆಗಬೇಕಾದ್ರೆ 10:30 ಆಯಿತು. ರೋಡ್ ಅಂತೂ ಸೊಲ್ಲಾಪುರದಿಂದ ತುಂಬಾನೇ ಚೆನ್ನಾಗಿತ್ತು. ನಾನು ಉಳ್ಕೊಂಡಿದ್ದು ಉನ್ನತಿ ಸ್ಟೇ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀಟಾಗಿ ಕಾಣ್ತಿತ್ತು, ರೇಟಿಂಗು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಹೀಗಿದೆ ಡೊಮೆಟರೀಸ್ಗಳು. ಮತ್ತೊಂದು ಟಾಯ್ಲೆಟ್ ಬಾತ್ರೂಮ್, ಅದು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ನೀವೇನಾದ್ರೂ ವಿಜಯಪುರಕ್ಕೆ ಬರೋದಾದ್ರೆ ಡೆಫಿನೆಟ್ ಆಗಿ ಇಲ್ಲಿ ಉಳ್ಕೊಬಹುದು. 580 ರೂಪಾಯಿನೂ ಪೇ ಮಾಡಿದೆ ವಿತ್ ಟ್ಯಾಕ್ಸ್. ಬೆಳಗ್ಗೆ ಎದ್ರು ಕೂಡ ಫಸ್ಟ್ ಮಾಡಿದ ಕೆಲಸ ಗೋಲ್ ಗುಂಬಜ್ಗೆ ಹೋಗಿ ಬಂದಿತ್ತು. ಇಲ್ಲೇನು ಹೆಚ್ಚು ಎಕ್ಸ್ಪ್ಲೋರ್ ಮಾಡಲ್ಲ, ಬರೀ ಗೋಲ್ ಗುಂಬಜ್ ಒಂದೇ ಇದ್ದಿದ್ದು ನನ್ನ ತಲೆಯಲ್ಲಿ. ಮತ್ತೊಂದ್ಸಲಿ ಬರ್ತೀನಿ ನೀಟಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ. ನೀವು ಗೋಲ್ ಗುಂಬಜ್ ನೋಡ್ಕೊಂಡು ಬನ್ನಿ, ನಾನು ಇಲ್ಲಿಂದ ಹೊರಟಿರ್ತೀನಿ ಅಲ್ಲಿ ತನಕ. ಮನೆ ಹತ್ರ ಇದೆ ಅಷ್ಟೇ, ಇಂದ ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ನಾನು ಸ್ವಲ್ಪ ಚಿಕ್ಕದಿರುತ್ತೆ ಅನ್ಕೊಂಡಿದ್ದೆ, ತುಂಬಾನೇ ದೊಡ್ಡದಿದೆ ಇದು. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ 17ನೇ ಶತಮಾನದಲ್ಲಿ. ಈ ಗುಂಬಜ್ ಏನಿದೆ ವಿಶ್ವದ 2ನೇ ಅತಿ ದೊಡ್ಡ ಗುಂಬಜ. ಆರ್ಕಿಟೆಕ್ಚರಲ್ ಮಾರ್ವಲ್ ಇದು. ಆ ಗುಂಬಜಕ್ಕೆ ಏನ್ ಈ ಪಿಲ್ಲರ್ಸ್ ಗಳಿದೆ ಅಲ್ಲಿಂದಾನೇ ಸಪೋರ್ಟ್ ತಗೊಂಡಿದ್ದಾರೆ, ಬಿಟ್ರೆ ಮಧ್ಯದಲ್ಲಿ ಎಲ್ಲೂ ಸಪೋರ್ಟ್ ಕೊಟ್ಟಿಲ್ಲ. ಇದು ಕಲ್ಲಲ್ಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ಮೇಲ್ ಹತ್ತಾ ಹೋದ್ರೆ 7 ಅಂತಸ್ತಿದೆ. ಮೇಲೆ ಹೋಗೋಕೆ ದಾರಿ ಇದು. ಇಲ್ಲಿಂದ ಇಡೀ ವಿಜಯಪುರ ಕಾಣುತ್ತೆ. ಗುಂಬಜದೊಳಗೇನೂ ಹೋಗ್ಬೋದು. ಎಷ್ಟು ನೀಟಾಗಿ ಎಕೋ ಆಗ್ತಿದೆ ನೋಡಿ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಟಿಕೆಟಿಗೆ 20 ರೂಪಾಯಿ, ಮ್ಯೂಸಿಯಂಗೆ 5 ರೂಪಾಯಿ ಕೊಡಬೇಕು. ಮ್ಯೂಸಿಯಂ ಅಂತೂ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಮ್ಯೂಸಿಯಂಗೆ ಹೋಗೋದು ಮರಿಬೇಡಿ. ಇಲ್ಲಿಂದ ಇವಾಗ 522 ಕಿಲೋಮೀಟರ್ ಆಗುತ್ತೆ ಇವತ್ತಿನ ಜರ್ನಿ ಬೆಂಗಳೂರಿಗೆ. ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ರೆ 10 ಗಂಟೆ. ಹೆಚ್ಚು ಕಮ್ಮಿ 100 ಕಿಲೋಮೀಟರ್ ಕವರ್ ಆಯಿತು. ಈ ಕಡೆ ತುಂಗಭದ್ರಾ ಜಲಾಶಯ ಇದೆ. ಇನ್ನು 325 ಕಿಲೋಮೀಟರ್ ಕವರ್ ಮಾಡೋದಿದೆ. ರೋಡ್ ಚೆನ್ನಾಗಿದೆ, ಈಸಿಯಾಗಿ ಕವರ್ ಮಾಡ್ಬೋದು. ನಾನೇ ಸ್ವಲ್ಪ ಆರಾಮಾಗಿ ಹೋಗ್ತಾ ಇದ್ದೀನಿ, ಏನು ಅರ್ಜೆಂಟಲ್ಲಿ ಹೋಗ್ತಾ ಇಲ್ಲ. ಪ್ರಾಬ್ಲಮ್ ಅಂದರೆ ಜಾಸ್ತಿ ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾನೆ ಇದ್ದೀನಿ. ತಿಂಡಿ ಸ್ಕಿಪ್ ಆಗಿತ್ತು, ಊಟನೂ ಸ್ಕಿಪ್ ಆಗಿತ್ತು. ಮತ್ತೆ ಒಂದು ಆಮ್ಲೆಟ್ ತಿಂದೆ ಅಷ್ಟೇ, ಅದಕ್ಕೊಂದು ಬ್ರೇಕ್ ತೊಗೊಂಡೆ. ಇವಾಗ ಕರೆಕ್ಟಾಗಿ ಹೋಗಿ ಎಲ್ಲಾದರೂ ಹೊಟ್ಟೆಗೆ ತಿನ್ನಬೇಕು. ಹೋಗ್ಬೇಕಾದ್ರೆ ಒಂದು ಟನಲ್ ಸಿಕ್ಕಿತ್ತು ಧಾರವಾಡ ಹತ್ರ, ಬರಬೇಕಾದ್ರೆ ಇನ್ನೊಂದು ಟನಲ್ಲು. ಭದ್ರಾ ಹಿನ್ನೀರು, ಸಮುದ್ರ ಕಣ್ಣಲ್ಲಿ ಕಾಣುತ್ತೆ ಇಲ್ಲಿಂದ. ಫಸ್ಟ್ ಇವಾಗ ಹೊಟ್ಟೆಗೆ ಏನಾದರೂ ಬೀಳಬೇಕು, ಇಲ್ಲಾಂದರೆ ಫುಲ್ ಸುಸ್ತಾಗಿ ಹೋಗ್ತೀನಿ. ಇಲ್ಲಾಂದರೆ ಒಂದು ಕಡೆ ಹೋಟೆಲ್ ಸಿಕ್ಕಿದ್ರೆ ಸ್ಟಾಪ್ ಮಾಡಿ ಇನ್ನೊಂದು 1/2 ಅವರ್ ಬ್ರೇಕ್ ತೊಗೊಳ್ಬೇಕು. ಬೆಂಗಳೂರು ರೀಚ್ ಆಗಾಯಿತು. ಹೆಚ್ಚು ಕಮ್ಮಿ ಒಂದು 10.5 ಅವರ್ ಹಿಡಿತು. 530 ಕಿಲೋಮೀಟರ್ ರೈಡ್ ಆರಾಮಾಗಾಯಿತು, ಏನೂ ತೊಂದರೆ ಆಗಿಲ್ಲ. ಮಧ್ಯದಲ್ಲಿ ಬರಬೇಕಾದ್ರೆ ವ್ಲಾಗ್ ಅಷ್ಟು ಮಾಡಿಲ್ಲ, ಯಾಕಂದರೆ ಬೋರಿಂಗ್ ಹೈವೇ ಆಗಿತ್ತು. ಅನ್ನೆಸೆಸರಿಯಾಗಿ ಮಾತಾಡ್ತಾ ಬರೋದು ಸರಿ ಅನಿಸಿಲ್ಲ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.